Welcome to e-learning. In today's session, let us understand nature of human resource management or feature of HRM. In earlier sessions, we understood why we have to study human resource management and in meaning and definitions of human resource management. Today, let's understand nature or features of human resource management. Before that, I would like to recall once meaning of human resource management. What is meaning of human resource management? Human resource management is the art of procuring, developing and maintaining competent workforce to achieve the goals of an organization in an effective and efficient manner. ಸೊ HRM ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಒಂದು ಆರ್ಗನೈಸೇಷನ್ನ ಗುರಿಯನ್ನು ತಲುಪಲು ಬೇಕಾಗಿರುವ ಮಾನವ ಸಂಪನ್ಮೂಲವನ್ನು ಅಪಾಯಿಂಟ್ ಮಾಡಿಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನು ಲಾಂಗ್ ರನ್ನಲ್ಲಿ ಉಳಿಸಿಕೊಳ್ಳುವಂತಹ ಕೆಲಸಕ್ಕೆ ಸಂಬಂಧಪಟ್ಟಿತ್ತು ಅಥವಾ ಆಕ್ಟಿವಿಟಿ ಚಟುವಟಿಕೆ ಆಗಿದೆ. ಅದರ ಜೊತೆ ಆ ಥರ ಉಳಿಸ್ಕೊಳ್ಳೋದ್ರಿಂದ ಯಶಸ್ವಿಯಾಗಿ ತನ್ನ ಗುರಿಯನ್ನು ಒಂದು ಆರ್ಗನೈಸೇಷನ್ ತಲುಪಲು ಪ್ರಯತ್ನವನ್ನು ಪಡುತ್ತದೆ ಅಂತ ಅನ್ಬಹುದು. Human resource management is a management function that helps managers to recruit, select, train, and develop members for an organization. So, HRM concerned with people dimension in organization. So, human resource management ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡೋಕೆ ಹೋದರೆ ಆ್ಯಕ್ಚುಲಿ ಇಟ್ ಇಸ್ ಅ ಮ್ಯಾನೇಜ್ಮೆಂಟ್ ಫಂಕ್ಷನ್. ಮ್ಯಾನೇಜ್ಮೆಂಟ್ ಫಂಕ್ಷನ್ನ ನಾವು ಓದಿದ್ದೀವಿ. ಯಾವುದು? ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ಸ್ಟಾಫಿಂಗ್. ಆ್ಯಕ್ಚುಲಿ ಸ್ಟಾಫಿಂಗ್ ಅಂತ ಬಂತು ನೋಡಿ. ಈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಡೆವಲಪ್ಡ್ ಕಾನ್ಸೆಪ್ಟ್ ಆಗೋಕ್ಕಿಂತ ಮೊದಲು ಸ್ಟಾರ್ಟ್ ಆಗಿದ್ದು ಸ್ಟಾಫಿಂಗ್. ಸ್ಟಾಫಿಂಗ್ ಅನ್ನೋದು ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಯಿತು ಅಂದರೆ ಪರ್ಸನಲ್ ಮ್ಯಾನೇಜ್ಮೆಂಟ್ ಆಯಿತು. ನಂತರದ ದಿನಗಳಲ್ಲಿ ಅದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಡೆವಲಪ್ ಆಯಿತು ಅಥವಾ ಗುರುತಿಸ್ಕೊಂಡಿತ್ತು. ಇದರ ನೇಚರ್ಸ್ ಅಥವಾ ಫೀಚರ್ಸ್ ಏನು ಅನ್ನೋದನ್ನು ನಾವಿವತ್ತು ಸ್ಟಡಿ ಮಾಡ್ತಾ ಇದ್ದೀವಿ. ಮೊದಲನೆಯದಾಗಿ ಇಟ್ ಈಸ್ ಪೀಪಲ್ ಓರಿಯೆಂಟೆಡ್. ಪೀಪಲ್ ಓರಿಯೆಂಟೆಡ್ ಅಂತಂದರೆ ಏನು? ಆ್ಯಕ್ಚುಲಿ an organization, when it hires employees to attain its goal, then it should show some concern or it should give some importance to human resource or employees. It's employees, group of people who are working for it, isn't it? In any organization, you can see many type of resources. If you go to group resources under a certain or particular type, ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ ಅದನ್ನು. ಹೇಗೆ ಮನಿ, ಮಟೀರಿಯಲ್, ಮಷಿನರಿ, ಈ ಥರ ಎಲ್ಲ ರಿಸೋರ್ಸನ್ನು ನಾವು ಗ್ರೂಪ್ ಮಾಡ್ಬೋದು. ಹಾಗೆ ಹ್ಯೂಮನ್ ರಿಸೋರ್ಸ್ ಕೂಡ ಅಥವಾ ಎಂಪ್ಲಾಯೀಸ್ ಕೂಡ ಕಮ್ ಅಂಡರ್ ದ ಗ್ರೂಪ್ ಆಫ್ ಹ್ಯೂಮನ್ ರಿಸೋರ್ಸ್. ಆಲ್ರೆಡಿ ನಾವು ಓದ್ಕೊಂಡಿದ್ದೀವಿ ಹ್ಯೂಮನ್ ರಿಸೋರ್ಸ್ ಹೇಗೆ ಇಂಪಾರ್ಟೆಂಟು, ಯಾಕೆ ಇಂಪಾರ್ಟೆಂಟು ಅಂತ. ಇಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದಿದೆಯಲ್ಲ, ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ಪೀಪಲ್, ಮೀನ್ಸ್ ಎಂಪ್ಲಾಯೀಸ್. ಇಟ್ ಈಸ್ people oriented function and it concerned with the employees as individuals and as a group in attaining goals. See, human resource management gives importance to attain both individual as well as group goals. Through group goals they can attain organizational goal, and individual, through attaining individual goal they can create some sort of satisfaction among employees, right? So ವ್ಯಕ್ತಿಗತವಾದ ಗುರಿಯನ್ನು ಸಾಧಿಸುವುದರಿಂದ ಎಂಪ್ಲಾಯೀಸ್ಗಳಿಗೆ ಏನಾಗುತ್ತೆ? ಕೆಲಸಗಾರರಿಗೆ ತೃಪ್ತಿ ಸಿಗುತ್ತೆ. ತೃಪ್ತಿ ಸಿಗೋದ್ರಿಂದ ಏನಾಗುತ್ತೆ? ಅವರು ಆ ಆರ್ಗನೈಸೇಷನಲ್ಲಿ ತುಂಬ ದಿನ ಕೆಲಸವನ್ನು ಮಾಡ್ತಾರೆ ಅಥವಾ ಆರ್ಗನೈಸೇಷನ್ ತಮ್ಮದು ಅನ್ನುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಮತ್ತು ಗ್ರೂಪ್ ಗೋಲ್ ಅಂದರೆ ಗುಂಪು ಚಟುವಟಿಕೆಗಳಿಂದ ಏನು ಮಾಡ್ಬೋದು? ಆರ್ಗನೈಸೇಷನಲ್ ಗೋಲನ್ನು ಅಟೈನ್ ಮಾಡ್ಬೋದು. ಸೊ HRM ಈಸ್ ರಿಲೇಟೆಡ್ ಟು ದ್ಯಾಟ್ ಓನ್ಲಿ. ಇಟ್ ಈಸ್ ನೀದರ್ ರಿಲೇಟೆಡ್ ಟು ಮ್ಯಾನೇಜ್ಮೆಂಟ್ ಆಫ್ ಅದರ್ ರಿಸೋರ್ಸಸ್, neither related to management of money nor related to management of materials or machinery. I hope you are getting this idea. ಅರ್ಥ ಆಗ್ತಾ ಇದೆ ಅಂದ್ಕೋತೀನಿ. ಅಂದರೆ ಕೇವಲ ಎಂಪ್ಲಾಯೀಸ್ಗಳನ್ನು ಅಂದರೆ ಲಿವಿಂಗ್ ಬೀಯಿಂಗನ್ನು ಮ್ಯಾನೇಜ್ ಮಾಡೋದಕ್ಕೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಿದೆ. ಇಟ್ ಡೀಲ್ಸ್ ವಿತ್ ರಿಲೇಷನ್ಶಿಪ್ಸ್ ವಿತ್ ಇನ್ ಆನ್ ಆರ್ಗನೈಸೇಷನ್. ಹಿಯರ್
relationships within an organization, you have to understand properly. Socially we have certain relationship. ಈಗ ಒಂದು ಫ್ಯಾಮಿಲಿ ಅಂತ ತೆಗೆದುಕೊಂಡ್ರೆ, ಫ್ಯಾಮಿಲಿಯಲ್ಲಿ ನಮಗೆಲ್ಲ ಫ್ಯಾಮಿಲಿಯ ಮೆಂಬರ್ಸ್ ಜೊತೆ ರಿಲೇಶನ್ಶಿಪ್ ಇರುತ್ತೆ. ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತಂದೆ, ತಾಯಿ, ತಮ್ಮ, ಅಣ್ಣ, ಅಕ್ಕ ಈ ರೀತಿ ಗುರುತಿಸ್ಕೋತೀವಿ. ಆಸ್ ದ ಸೇಮ್ ನಿಮ್ಮ ಮನೆಯಲ್ಲಿ ಹೇಗೆ ನಿಮಗೆ ಕೆಲವೊಂದು ರಿಲೇಷನ್ ಇದೆಯೋ ಅದೇ ರೀತಿ ವರ್ಕಿಂಗ್ ಪ್ಲೇಸಲ್ಲೂ ನಿಮಗೆ ರಿಲೇಷನ್ ಇರುತ್ತೆ. ಅದು ಯಾವ ರೀತಿಯ ರಿಲೇಷನ್ ಅಂತಂದರೆ, ಮೇ ಬಿ ಇಮಿಡಿಯೇಟ್ ಸುಪೀರಿಯರ್, ಸೂಪರ್ವೈಸರ್ ಆರ್ CEO, ಅಥವಾ ಕೈ ಕೆಳಗಿನ ಕೆಲಸ ಮಾಡುವವರು, ಸಬಾರ್ಡಿನೇಟ್ಸ್, ಈ ರೀತಿ ರಿಲೇಶನ್ಶಿಪ್ ಇರ್ಬೋದು. ಆ ರಿಲೇಶನ್ಶಿಪ್ಗಳನ್ನು ಮ್ಯಾನೇಜ್ ಮಾಡೋದಕ್ಕೆ, ಟು ಮ್ಯಾನೇಜ್ ದ ರಿಲೇಶನ್ಶಿಪ್ ಇನ್ ಎನಿ ಆರ್ಗನೈಸೇಷನ್, ವಿತಿನ್ ದ ಆರ್ಗನೈಸೇಷನ್, ಇಟ್ ಇಸ್ ನಾಟ್ ರಿಲೇಟೆಡ್ ಟು ಔಟ್ಸೈಡ್ ದ, ನಿಮ್ಮ ಮನೆಯ ಫ್ಯಾಮಿಲಿ ರಿಲೇಶನ್ಶಿಪ್ಪನ್ನು ಮ್ಯಾನೇಜ್ ಮಾಡೋಕ್ಕೆ ಇದು ಬರಲ್ಲ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಯಾವುದಕ್ಕೆ ಪರ್ಟಿಕ್ಯುಲರ್ ಆಗಿದೆ ಅಥವಾ ಯಾವುದಕ್ಕೆ ಯಾವುದನ್ನು ಕಾನ್ಸಂಟ್ರೇಟ್ ಮಾಡುತ್ತೆ ಅಂತಂದರೆ, ಟು ಮ್ಯಾನೇಜ್ ರಿಲೇಶನ್ಶಿಪ್ ಪ್ರಿವಾಲಿಂಗ್ ವಿತಿನ್ ದ ಆರ್ಗನೈಸೇಷನ್. ಯಾರು ಹೇಳ್ದಾಗ ಕೇಳಬೇಕು, who is the boss, who has to dictate, or who is to supervise, who has to direct, who has to obey the order, who has to report to whom. So these all we can see in human resource management. So it is completely people oriented. It is the process of bringing people and organizations together so that the goals of each are met effectively. See, individuals have different goal, organization has its own goal. So here HRM tried to bring these two goals together to attain more effectively. So we can understand like HRM is completely related to human resource or managing relationship prevailing within organization or human resources who are working in that particular organization. And next feature of HRM is it is comprehensive function. It covers all levels and categories of employees, and it applies to workers, supervisors, officers, managers, and any other type of personnel in the organization. So in earlier feature we learned that it is related to human beings, or it is related to employees, human resources in an organization, right? As the same here, what you have to understand in second feature is it covers all levels of employees. So ನೀವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಂದರೆ ಇಟ್ ರಿಲೇಟ್ಸ್ ಟು ಓನ್ಲಿ ಟಾಪ್ ಲೆವೆಲ್ ಎಂಪ್ಲಾಯೀಸ್ ಆರ್ ಓನ್ಲಿ ಬಾಟಮ್ ಲೆವೆಲ್ ಎಂಪ್ಲಾಯೀಸ್ ಆರ್ ಲೇಮನ್ಸ್ ಆರ್ ವರ್ಕರ್ಸ್, ಈ ಥರ ಥಿಂಕ್ ಮಾಡೋ ಹಾಗಿಲ್ಲ. ಆಸ್ ಐ ಸೆಡ್ ಅರ್ಲಿಯರ್, it covers all living beings in any organizations, all human resources or all level employees. It may be supervisors or officers or managers or workers. So it covers totally all the human resources or all the human beings in any organizations. That means it covers both organized and unorganized employees. ಸೊ ಇಲ್ಲಿ ಎಂಪ್ಲಾಯೀಸ್ಗಳು ಹೇಗೆ ಇದ್ದಾರೆ, ಅಥವಾ ಆರ್ಗನೈಸ್ಡ್ ಆಗಿದ್ರೆ ಮಾತ್ರ, ಅಥವಾ ಅನ್ಆರ್ಗನೈಸ್ಡ್ ಎಂಪ್ಲಾಯೀಸು, ಅಥವಾ ಹೈಯರ್ ಲೆವೆಲ್ ಎಂಪ್ಲಾಯೀಸು, ಅಥವಾ ಎಜುಕೇಟೆಡ್ ಎಂಪ್ಲಾಯೀಸು, ಅಥವಾ ಹೂ ಆರ್ ವರ್ಕಿಂಗ್ ಕಾಂಪ್ಲೆಕ್ಸ್ ಆಕ್ಟಿವಿಟೀಸ್, ಈ ಥರದ್ದು ಯಾವುದು ಬರೋದೇ ಇಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದಾದ್ರೂ ಒಬ್ಬ ಎಂಪ್ಲಾಯಿ ಅವನು ಯಾವುದೇ ಲೆವೆಲ್ಲಿಗೆ ಆರ್ಗನೈಸೇಷನ್ಗೆ ಎಂಟ್ರಿ ಕೊಡಲಿ, he comes under the purview of human resource management. So simply I can say that it manages, means human resource management manages people at work. Is this clear? Okay. Let us move to understand third feature, that is individual oriented. Under human resource management, every employee is considered as an individual so as to provide services and programs to facilitate employee satisfaction and growth. ಸೊ ಯಾವುದೇ ಒಂದು ಆರ್ಗನೈಸೇಷನಲ್ಲಿ HRM ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡುತ್ತೆ. ಯಾವುದೋ ಈಗ ನಾವು ಕೆಲವಷ್ಟು ಟೈಮ್ ಹೇಳ್ತೀವಿ ವಿ ಗೋ ವಿತ್ ಮೆಜಾರಿಟಿ,
ಮೆಜಾರಿಟಿ ಹೇಗಿದೆಯೋ ಹಾಗೆ ಪಾಲಿಸಿ ಮಾಡ್ತೀವಿ ಅಥವಾ ಹಾಗೆ ಫಂಕ್ಷನ್ ಮಾಡ್ತೀವಿ. ನೋ, ಇಟ್ಸ್ ನಾಟ್ ಲೈಕ್ ದಟ್. HRM treats each employee is very special to meet organizational goal. So it provides particular or proper or essential training or development programs to see growth or to provide to create opportunity to growth of individual employees. It concerned with the development of human resource like knowledge, capability, skill, potentiality, and attaining and achieving employees' goal. Totally, HRM's aim is to make each employee attain his goal initially. In turn, he should helpful organization to attain its goal more effectively. So it is individual oriented. It is people oriented. In that too, it is individual oriented. And next feature is it is continuous function. Means it is not one day activity or 1 hour activity. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಂದರೆ ಓಕೆ ಒಂದಿನ ಅಥವಾ ವಾರದಲ್ಲಿ ಒಂದಿನನೋ ಅಥವಾ ಒಂದು ದಿನದಲ್ಲಿ 1 ತಾಸು ಮಾಡಿದ್ರೆ ಇದ್ರ ಫಂಕ್ಷನ್ ಮುಗೀತು ಅಥವಾ ಹ್ಯೂಮನ್ ರಿಸೋರ್ಸ್ ಓಕೆ ಮುಗ್ದೋಯ್ತು ಅನ್ನೋ ಹಾಗೆ ಇಲ್ಲ. ಇಟ್ ಈಸ್ continuous and never ending process. Here I would like to quote the definition of George R. Terry. The human resource function cannot be turned on and off like water from faucet. It cannot be practiced only 1 hour each day or 1 day each week. Personnel management requires a constant alertness and awareness of human relations and their importance in everyday operations. So this definition gives complete idea about how it is a continuous function. It's like a process. So it should consider human relations and their importance in everyday's operations. ಯಾವತ್ತೋ ಒಂದು ದಿನ ಯಾವುದೋ ಒಂದು ಈಗ ಮೇ 1 ಕಾರ್ಮಿಕರ ದಿನಾಚರಣೆ ಬಂತು, ಕಾರ್ಮಿಕರೆಲ್ಲ ಇಂಪಾರ್ಟೆಂಟು ಅಂತ ಅವತ್ತು ಹೇಳೋದು ಆಮೇಲೆ ಮರೆಯೋದು, ಆ ಥರದ್ದಲ್ಲ ಇದು. 24/7 ಅಥವಾ ಪ್ರತಿ ದಿನಾನು ತನ್ನ ಎಂಪ್ಲಾಯಿಗಳನ್ನು ಹೇಗೆ ಆರ್ಗನೈಸೇಷನ್ ಗೋಲ್ಗೆ ಮೋಲ್ಡ್ ಮಾಡ್ಬೋದು ಅಥವಾ ಅವ್ರನ್ನ ಹೇಗೆ ಮೋಟಿವೇಟ್, ಹೌ it is possible to motivate employees towards attainment of organizational goal finally or at the end. So human resource management should frame policies and execute some functions to do that. And next one is a staff function. Human resource management is a staff function. It is a responsibility of all line managers and a function of staff managers in any organization. Human resource managers do not manufacture or sell goods, but they do contribute to the success and growth of an organization by advising the operating departments on personnel matters. See, human resource managers irtaralla, ಅವ್ರು ಯಾವುದೇ ರೀತಿಯ ಪ್ರೊಡಕ್ಷನ್ಗಾಗಲಿ ಸೆಲ್ಲಿಂಗ್ಗಾಗಲಿ ಅಥವಾ ಬೇರೆ ಯಾವುದೇ ರೀತಿಯ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಆಗಲಿ ಇನ್ವಾಲ್ವ್ ಆಗಲ್ಲ. ಆದರೆ ಒಂದನ್ನು ನಾವಿಲ್ಲಿ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕು. ವಾಟ್ ಈಸ್ ದಟ್? ಸಿ ದೀಸ್ ಆಲ್ ಫಂಕ್ಷನ್ಸ್ ವಿಚ್ ಆರ್ ದೋಸ್ ಫಂಕ್ಷನ್ಸ್? ಮ್ಯಾನುಫ್ಯಾಕ್ಚರಿಂಗ್, marketing, research and development, and procurement of raw material, and identifying the customers and maintaining customer relationship. See, ಇವೆಲ್ಲವನ್ನು ಮಾಡೋರು ಯಾರು? They are nothing but human beings in any organization. So ಅವೆಲ್ಲವನ್ನು ಮ್ಯಾನೇಜ್ ಮಾಡೋರು ಯಾರು? Human beings or people or employees in any organization. So HRM is related to those people. It advises people how to do their function or how to do their job most effectively. ಮಾರ್ಕೆಟಿಂಗ್ ಅನ್ನ ಮಾಡಕ್ಕೆ ಹೋಗಲ್ಲ HRM ಫಂಕ್ಷನ್ ಬಿಟ್ರೆ, ಒಬ್ಬ ಎಂಪ್ಲಾಯಿಗೆ ಅಂದ್ರೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪಾಯಿಂಟ್ ಆದ ಎಂಪ್ಲಾಯಿಗೆ ಹೌ
how effectively he can sell organization's product or ಸರ್ವಿಸ್ ಅನ್ನೋದ್ರ ಬಗ್ಗೆ ಓರಿಯೆಂಟೇಷನ್ ಕೊಡುತ್ತೆ. ಸೊ ಅವನ ಫೀಲ್ಡಲ್ಲಿ ಅವನೇನೇ ಆಗ್ಬೋದು, ಎಕ್ಸ್ಪರ್ಟ್ ಆಗ್ಬೋದು. ಸೊ ದಟ್ ಹಿ ಕ್ಯಾನ್ ಅಟೈನ್ ಆರ್ ಹಿ ಕ್ಯಾನ್ ವರ್ಕ್ ಹ್ಯಾಪಿಲಿ ಫಾರ್ ಆರ್ಗನೈಸೇಷನ್. ಯಾವಾಗ ಒಬ್ಬ ವ್ಯಕ್ತಿಗೆ ತನ್ನ ಕೆಲಸಗಳ ಬಗ್ಗೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಅರಿವು ಚೆನ್ನಾಗಿರುತ್ತೋ ಆಗ ಏನು ಮಾಡ್ತಾರೆ ಎಂಪ್ಲಾಯೀಸು, ತುಂಬ ಸಂತೋಷದಿಂದ ಆ ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಆರ್ಗನೈಸೇಷನ್ ಬಿಡಬೇಕು ಅನ್ನುವಂತಹ ಆಲೋಚನೆ ಮಾಡಲ್ಲ. ಸೊ ಇಟ್ ಈಸ್ ಸ್ಟಾಫ್ ಫಂಕ್ಷನ್. ಆ್ಯಂಡ್ ನೆಕ್ಸ್ಟ್ ಫೀಚರ್ ಈಸ್ pervasive function. HRM is a comprehensive as well as pervasive. We already understood what is comprehensive function, isn't it? HRM related to all level of human resource or all levels of employees. That is comprehensive function. ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಎಲ್ಲ ಲೆವೆಲ್ನ ಎಂಪ್ಲಾಯಿಗಳಿಗೂ ಸಂಬಂಧಪಡುತ್ತದೆ ಅಥವಾ ಒಳಗೊಂಡಿರುತ್ತೆ ಅನ್ನೋದು ಯಾವುದು ಕಾಂಪ್ರಹೆನ್ಸಿವ್ ಫಂಕ್ಷನ್. It is comprehensive as well as pervasive. It is inherent in all organizations and at all levels. That is comprehensive. And it is not confined to industry alone. It is equally useful and necessary in government, armed forces, sports, organization, in any organization. ಸೊ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಯಾವುದೇ ಒಂದು ಈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಕೇವಲ ಯಾವುದೋ ಒಂದು ಕಂಪನಿಗಳಿಗೋ MNCಗಳಿಗೋ MNC ಅಂದರೆ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್ ಅವುಗಳಿಗೋ ಅಥವಾ ಮಲ್ಟಿನ್ಯಾಷನಲ್ ಕಂಪನೀಸ್ಗಳಿಗೋ ಸಂಬಂಧಪಟ್ಟಿದ್ದಲ್ಲ. ಈವನ್ ಸಣ್ಣ ಸಣ್ಣ ಕಂಪನಿಗಳು ಕೂಡ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟನ್ನು ಇಫ್ ದೇ ಅಡಾಪ್ಟ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಆರ್ ಇಫ್ ದೇ ಅಟ್ಯಾಚ್ ಪ್ರೈಮ್ ಇಂಪಾರ್ಟೆನ್ಸ್ ಟು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ function, definitely they can manage their employees well. Okay, it is pervasive function. So ಇದರ ಏರಿಯಾವನ್ನ ಅಥವಾ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕೇವಲ ಯಾವುದೋ ಒಂದೆರಡು ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬೇಕು ಅಥವಾ IT ಇಂಡಸ್ಟ್ರಿಯಲ್ಲಿ ಬೇಕು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಬೇಡ, ಆ ರೀತಿ ಹೇಳೋ ಹಾಗೆ ಇಲ್ಲ. ಯಾವುದೇ ಒಂದು ಕಂಪನಿ ತೆಗೆದುಕೊಳ್ಳಿ, ಎನಿ ಫಾರ್ಮ್ ಆಫ್ ಆರ್ಗನೈಸೇಷನ್, ಐದರ್ ಇಟ್ ಮೇ ಬಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್, ಪಾರ್ಟ್ನರ್ಶಿಪ್ ಫರ್ಮ್ ಆರ್ ಕಂಪನೀಸ್ ಆರ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ವಾಟ್ ಎವರ್ ಇಟ್ ಈಸ್, ಟೋಟಲಿ ಒಂದು ಆರ್ಗನೈಸೇಷನ್ ಅಂದರೆ ಗ್ರೂಪ್ ಆಫ್ ಪೀಪಲ್ ವರ್ಕಿಂಗ್ ಟುಗೆದರ್ ಟು ಅಟೈನ್ ಕಾಮನ್ ಗೋಲ್ ಅಂತ ಇದ್ರೆ ದರ್ ಶುಡ್ ಬಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆರ್ ದರ್ ಇಸ್ ಸ್ಕೋಪ್ ಟು ಅಡಾಪ್ಟ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ functions. Now I hope I made it clear to you what is pervasive and what is comprehensive, because there is a thin gap between pervasive and comprehensive. Comprehensive means it applies, once again I repeat, it applies to all levels of employees in any organization. Pervasive ಅಂತಂದ್ರೆ ಲೆವೆಲ್ಗೂ ಮೀರಿದ್ದೋದು ಒಂದೇ ಆರ್ಗನೈಸೇಷನ್ ಅಥವಾ ಒಂದೇ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದಲ್ಲ. ಮೇ ಬಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ತಗೊಳ್ಳಿ, ಅಲ್ಲಿ ನಮಗೆ HRM ಫಂಕ್ಷನ್ ಕಾಣುತ್ತೆ. ಫಿನಾನ್ಸ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ರಿಸರ್ಚ್, ಎಲ್ಲ ಕಡೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದೆ. ಅದೇ ರೀತಿಯಾಗಿ ಬೇರೆ ಬೇರೆ ಇಂಡಸ್ಟ್ರಿ, ಮೇ ಬಿ ಗೌರ್ಮೆಂಟ್, ಆರ್ಮ್ಡ್ ಫೋರ್ಸ್ ಅಥವಾ ಸ್ಪೋರ್ಟ್ಸ್ ಅಥವಾ ಎನಿ ಆರ್ಗನೈಸ್, ಅಲ್ಲೂ ಕೂಡ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ಪರ್ವೆಸಿವ್. ಒನ್ ಆಫ್ ದ ಫೀಚರ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ಪರ್ವೆಸಿವ್ ಫಂಕ್ಷನ್. And next one is, yes, see, functional manager or marketing managers, the same. Here production, finance, functional, marketing, everywhere you can see human resource management function. And next one is very, very important. It is challenging function. Yes, obviously, before going to give any explanation why human resource management is challenging function, you can understand easily how it is challenging and why it is challenging. Because human resources are heterogeneous in nature. We can't satisfy all employees from providing a single policy or by giving single perk or one perk, isn't it? ಯಾವುದೋ ಒಂದು ಆಫರ್ನ ಕೊಟ್ಬಿಟ್ಟು ನಾವು ಎಲ್ಲ ಎಂಪ್ಲಾಯೀಸ್ಗಳನ್ನು ಖುಷಿಯಾಗಿ ಇಡೋಕ್ಕಾಗಲ್ಲ. ಅಥವಾ ಇವನ್ by creating a similar environment, we can't satisfy all the employees because their perception, attitude, egos,
And likes, dislikes differ from one to another. Even twins also not having similar likes and dislikes. How do all the employees having similar likes and dislikes? Is it possible? Do you think? Take your own class or classmates or friends group. ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಎಲ್ಲರಿಗೂ ಒಂದೇ ಥರದಾದ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇದೆಯಾ? ಒಬ್ಬರು ಒಂದು ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಹೇಳಲ್ವಾ? ಅದೇ ರೀತಿಯಾಗಿ ಎಂಪ್ಲಾಯೀಸ್ಗಳು ಕೂಡ. ಸೊ ಇಟ್ ಈಸ್ very challenging function or challenging job. Managing of human resources is challenging because of the dynamic nature of people. Human resource management aims at securing unreserved cooperation from all employees in order to attain predetermined goals. ಒಂದು ಗೋಲನ್ನು ಅಟೈನ್ ಮಾಡಬೇಕು ಅಂತಂದರೆ ಬೇರೆ ಬೇರೆ ರೀತಿಯ ಎಂಪ್ಲಾಯೀಸ್ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಏನು ಮಾಡಬೇಕು, ಒಂದೇ ಥರನಾದ ಮೆಂಟಾಲಿಟಿನ ಅಥವಾ ಅಟ್ಲೀಸ್ಟ್ ಅವರು ಆರ್ಗನೈಸೇಷನ್ ಹೊರಗಡೆ ಅವರ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಬೇರೆ ಇರಲಿ, ಆದರೆ ವೈಲ್ ಒಬೇಯಿಂಗ್ ಆರ್ಡರ್, ವೈಲ್ ಫಾಲೋಯಿಂಗ್ ದಟ್ ಬಾಸ್ ಆರ್ ಲೀಡರ್, ದಿ ಶುಡ್ ಬಿ ಯುನೈಟೆಡ್. ಒಬ್ಬರ ಗುರಿ ಒಂದು, ಇನ್ನೊಬ್ಬರ ಗುರಿ ಒಂದು, ಆ ರೀತಿಯಾಗಿ ಇಟ್ಟುಕೊಂಡು ಖಂಡಿತ ಅವರು ದೇ ಮೇ ಅಟೈನ್ ಇಂಡಿವಿಜುವಲ್ ಗೋಲ್ಸ್ ಬಟ್ ನಾಟ್ ಆರ್ಗನೈಸೇಷನಲ್ ಗೋಲ್. ಫೈನಲಿ ಏನಾಗುತ್ತೆ, 1-2 ವರ್ಷದಲ್ಲಿ ಇಂಡಿವಿಜುವಲ್ ಗೋಲ್ ಆಗ್ತಾ ಇದೆ ಅಂದರೆ ಓಕೆ, ಖುಷಿಯಲ್ಲಿ ಹೋಗ್ಬೋದು ಆರ್ಗನೈಸೇಷನ್. ಆದರೆ ಯಾವಾಗ ವೆನ್ ಆರ್ಗನೈಸೇಷನ್ ಡಿವಿಯೇಟೆಡ್ ಫ್ರಮ್ ಇಟ್ಸ್ ಗೋಲ್, ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಸಫರ್ ಫ್ರಮ್ ಲಾಸ್. ಆಗ್ತಾ ಆಗ್ತಾ ಎಷ್ಟು ವರ್ಷ ಕಂಟಿನ್ಯೂ ಆಗ್ಬೋದು ಒಂದು ಆರ್ಗನೈಸೇಷನ್? ಡಿಫಿಕಲ್ಟ್ ಅಲ್ವಾ? ಒಂದಿನ ಮುಚ್ಚಲೇಬೇಕಾಗತ್ತೆ. ಸೊ ಎಂಪ್ಲಾಯೀಸಿಗೆ ಕೂಡ ಏನಾಗುತ್ತೆ, ಅದು ಎಫೆಕ್ಟ್ ಆಗತ್ತೆ. ಸೊ ಹ್ಯೂಮನ್ ರಿಸೋರ್ಸ್ ಯಾಕೆ ಚಾಲೆಂಜಿಂಗ್? ಯಾಕೆ ಅಂತಂದರೆ ನಮ್ಮ ಮನುಷ್ಯರಿಗೆ ಯಾವುದೇ ಒಂದನ್ನು ಅಥವಾ ಇವನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಈಸ್ an individual's likes and dislikes also may not be similar in morning and afternoon or evening. ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ನಮ್ಗೆ ಇವತ್ತು ಒಂದು ಇಷ್ಟ ಆಯಿತು ಅಂದರೆ ನಾಳೆ ಅದೇ ಇಷ್ಟ ಆಗುತ್ತೆ ಅಂತ ಅನ್ನೋಕ್ಕಾಗಲ್ಲ. ಎವರ್ ಚೇಂಜಿಂಗ್. ಸೊ ಯಾವತ್ತು ಡೈನಮಿಸಮ್ ಎಲ್ಲಿರುತ್ತೋ, ಡೈನಮಿಕ್ ನೇಚರ್ ಎಲ್ಲಿರುತ್ತೋ ಅಲ್ಲಿ ಚಾಲೆಂಜಿಂಗ್ ಇದ್ದೇ ಇರುತ್ತೆ. ಬಿಕಾಸ್ ಒನ್ ಹ್ಯಾಸ್ ಟು ಅಡ್ಜಸ್ಟ್ ದೆಮ್ಸೆಲ್ವ್ಸ್ ಆರ್ ಫ್ರೇಮ್ ದ ಪಾಲಿಸೀಸ್ ಆರ್ ಸ್ಟ್ರಾಟಜೀಸ್ ಅಕಾರ್ಡಿಂಗ್ ಟು ದ ಚೇಂಜಿಂಗ್ ಸಿಚುವೇಶನ್ಸ್ ಆರ್ ಕಂಡೀಷನ್ಸ್. ಸೊ ಯಾವುದೋ ಒಂದನ್ನು ನಾನು ಡೆವಲಪ್ ಮಾಡಿದೆ ಅದನ್ನೇ ನಾನು ಕಂಟಿನ್ಯೂಸ್ ಆಗಿ ಇಟ್ಕೊಂಡು ಹೋಗ್ಬೋದು ಅಂದರೆ ಇಟ್ ಈಸ್ ವೆರಿ ಸಿಂಪಲ್. ವಿ ಕ್ಯಾನ್ ಪುಟ್ ಸಮ್ ಎಫರ್ಟ್ ಟು ಡೆವಲಪ್ some models, we can follow them. It's very simple, but according to the changing situations or conditions, we have to frame the policies. It is a little bit difficult. Next feature is development oriented. Individual employee goals consist of job satisfaction, job security, attractive fringe benefits, challenging work, pride, status, recognition, opportunity for development, etc. Human resource management is concerned with developing the potential of employees so that they drive maximum satisfaction from their work and give their best efforts to the organization. The employee who is satisfied with his job conditions or his designation and work, definitely he can give more to his organization. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಏನಾಗುತ್ತೆ, ಮನಸ್ಸೇ ಇಲ್ಲದೆ ಕೆಲಸ ಮಾಡ್ತಾ ಹೋದರೆ ಏನಾಗುತ್ತೆ, ಡೆಫಿನೆಟ್ಲಿ ರಿಸಲ್ಟು ಪಾಸಿಟಿವ್ ಇರಲ್ಲ, ನೆಗೆಟಿವ್ ಆಗ್ತಾ ಹೋಗುತ್ತೆ, ಅಥವಾ ಡೆಫಿನೆಟ್ಲಿ ಇಟ್ ಈಸ್ ಡಿವಿಯೇಟೆಡ್ ಫ್ರಮ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಡೆವಲಪ್ಮೆಂಟ್ ಓರಿಯೆಂಟೆಡ್. It try to create an environment where each employee get good opportunity for development and opportunity for recognition and opportunity to feel pride about his work as well as his position and his organizational position or his organization. So it is development oriented, means it helps, simply HRM helps individual employees to develop themselves, in turn contribute to develop organization. Next one, it is science as well as art. Human resource management can be considered as science. Why? Because it contains
an organized body of knowledge because it consisting principles and techniques. It is an art. Why? Because it handling people in all the period of all the times or all the levels. So handling people is an art. ಯಾವುದೋ ಒಂದು ಈಕ್ವೇಶನ್ನ ಅಪ್ಲೈ ಮಾಡಿಕೊಂಡು ಆ ಈಕ್ವೇಶನ್ ಅಥವಾ ಒಂದು ಮಾಡೆಲ್ನ ಇಟ್ಕೊಂಡು ಎಲ್ಲ ಪೀಪಲ್ನ ಹ್ಯಾಂಡಲ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎ ಸ್ಟ್ರಾಟಜಿ ವಿಚ್ ವರ್ಕ್ಸ್ ಅಟ್ ಒನ್ ಲೆವೆಲ್ ಮೆ ನಾಟ್ ಬಿ ವರ್ಕೆಬಲ್ ಅಟ್ ಅನದರ್ ಲೆವೆಲ್. ಈಗ ಮ್ಯಾನೇಜರ್ಸಿಗೆ ಅಥವಾ ಮಾರ್ಕೆಟಿಂಗ್ ಮ್ಯಾನೇಜರ್ಸ್ಗೆ ಒಂದು ಸ್ಟ್ರಾಟಜಿನ ಅಪ್ಲೈ ಮಾಡಿದ್ರೆ ಅವರೆಲ್ಲ ತುಂಬ ಖುಷಿಯಾದ್ರು ಅಂತಂದರೆ ಅದೇ ಸ್ಟ್ರಾಟಜಿನ ಇಟ್ಕೊಂಡು ಫಿನಾನ್ಸ್ ಮ್ಯಾನೇಜರ್ಸ್ನ ಸ್ಯಾಟಿಸ್ಫೈಡ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ದೇ ಎಕ್ಸ್ಪೆಕ್ಟ್ ಸಮಥಿಂಗ್ ಡಿಫ್ರೆಂಟ್ or something else. So it is an art. First one is science. Science ಯಾಕೆ ಬಾಡಿ ಆಫ್ ನಾಲೆಜ್ ಇದೆ, ಥಾಟ್ಸ್ ಇದೆ, ಪ್ರಿನ್ಸಿಪಲ್ಸ್ ಇದೆ, ಟೆಕ್ನಿಕ್ಸ್ ಇದೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೊ ಸೈನ್ಸ್ ಅಂತ ಕರಿಬಹುದು. ಸೊ ಇಟ್ ಈಸ್ ದ ಫೀಚರ್ ಆಫ್ ದಿಸ್ ಇಸ್ ಸಿಮಿಲರ್ ಟು ಫೀಚರ್ ಆಫ್ ಸೈನ್ಸ್. ಸೊ ಸೈನ್ಸ್ ಅಂತ ಕನ್ಸಿಡರ್ ಮಾಡಿ. ಆರ್ಟ್ ಯಾಕೆ? ಮ್ಯಾನೇಜಿಂಗ್ ಪೀಪಲ್, ಇಟ್ ಈಸ್ ಅನ್ ಆರ್ಟ್. or dealing with people, it is an art. ನೋಡಿ, ಕೆಲವಷ್ಟು ಜನ ಈ ಆರ್ಟಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿರ್ತಾರೆ, ಕೆಲವಷ್ಟು ಜನ ಇಲ್ಲ. ಕೆಲವಷ್ಟು ಜನ ಎಷ್ಟೇ ನಮಗನ್ಸುತ್ತೆ ಅವ್ರು ತುಂಬ ಒಳ್ಳೆಯವರು ಅಂತ, ಆದರೆ ಅವರು ಮಿಂಗಲ್ ವಿತ್ ಪೀಪಲ್ ಇರ್ಬೋದು ಅಥವಾ ಅವರಿಗೆ ಯಾರು ಫಾಲೋವರ್ಸ್ ಇರಲ್ಲ. ಕೆಲವಷ್ಟು ಜನ ಎಷ್ಟು ತುಂಬ ಒಳ್ಳೆಯವರು ಅಲ್ಲದೆ ಇದ್ರು ಕೂಡ ಅವರು ಪರ್ಸ್ನಲಿ ಒಳ್ಳೆಯವರು ಅಲ್ಲದೆ ಇದ್ರು ಕೂಡ ಸೋಷಿಯಲಿ ಹೇಗಿರ್ತಾರೆ, ಅವರು ತುಂಬ ಒಳ್ಳೆಯವರಾಗಿರ್ತಾರೆ. ಸೊ ಆ ರೀತಿಯಾಗಿ ಜನರನ್ನ ಗಳಿಸೋದು ಮತ್ತೆ ಬೆಳೆಸೋದು ಇದೆಯಲ್ಲ, ಇಟ್ ಇಸ್ ಅನ್ ಆರ್ಟ್. ಓಕೆ, ನೆಕ್ಸ್ಟ್ ಫೀಚರ್ ಈಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್. ದಟ್ ಮೀನ್ಸ್ ಯು ಕಾಂಟ್ ಸಪರೇಟ್ ಮ್ಯಾನೇಜ್ಮೆಂಟ್ ಆರ್ ಬೇಸಿಕ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಫ್ರಮ್ human resource or human let me to clear, you can't separate human resource management functions from basic management functions. Which are basic management functions? ಯಾವುದು ಬೇಸಿಕ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಗಳು ನೆನಪಿದೆಯಾ? ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ಸೊ ಇದೆಲ್ಲ ಬರುತ್ತಲ್ಲ ಬೇಸಿಕ್ ಮ್ಯಾನೇಜ್ಮೆಂಟ್ ಫಂಕ್ಷನ್. ಇವುಗಳೇ ನೀವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ನೋಡಿದ್ರು ಅಲ್ಲೂ ಕೂಡ ಏನಿರುತ್ತೆ? ಪ್ರೊಕ್ಯೂರ್ಮೆಂಟ್, ಪ್ಲಾನಿಂಗ್ ಅಬೌಟ್ ಪ್ರೊಕ್ಯೂರ್ಮೆಂಟ್ ಆಫ್ ಎಂಪ್ಲಾಯೀಸ್, ಪ್ಲಾನಿಂಗ್ ಅಬೌಟ್ ಡೆವಲಪ್ಮೆಂಟ್, ಪ್ಲಾನಿಂಗ್ ಅಬೌಟ್ how to maintain the employees or retain the employees, planning ಆಯಿತು. Organizing, similar, maybe procurement, planning and organizing and control about procurement, development and maintain. See, ಈ ಬೇಸಿಕ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಗಳು ಯಾವ್ಯಾವ್ದಿದೆಯೋ ಅವೆಲ್ಲವೂ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಅಪ್ಲೈ ಮಾಡ್ಕೋತೀವಿ. ದಟ್ ಮೀನ್ಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ಅ ಇಂಟಿಗ್ರಲ್ ಪಾರ್ಟ್ ಆರ್ part of process of management. Next one is interdisciplinary. Human resource management or the manager of human resource, it is highly challenging job as we understood earlier, also highly specialized job. Moreover, it is not a single subject, it is interdisciplinary because it involves the application of knowledge drawn from several disciplines like sociology, anthropology, psychology, economics, commerce, etc. To become successful human resource manager, one should understand these all. Why sociology is essential? Because to understand social relationships. Why psychology is essential? Because how to deal with people, to understand the mentality or behavior of the employees. Psychology is essential. Why economics? Because to have some statistics, to do some research, whether programs are working or not. So some of this, it can be said that it is a combination or mixture of many subjects. It is related to human resource. Already we understood
similar features under the heading people oriented and individual oriented. Okay, let me to elaborate what the feature is. Human resource management is concerned with the motivations of human resource in any organization. It considers every employee as an individual. So to handle them or to create or to give good satisfaction to them, it identifies certain programs and it introduce or execute those programs efficiently. Totally it concerned with procurement, development and maintaining human resource in any organization. Next one is basis to all functional areas. So it is a more or less a similar function with integral part of process of management. Earlier we studied planning, staffing, organizing, directing, control. These all are some functional areas, or marketing function, production function, finance function. So for all the function, human resource management is basis, and it is of recent origin. ನಾನು ಆಲ್ರೆಡಿ ಒಮ್ಮೆ ನಿಮಗೆ ಹೇಳಿದೆ, ಅರ್ಲಿಯರ್ ಇದು ಹೇಗಿತ್ತು ಅಂದರೆ ಹ್ಯೂಮನ್ ಬೇಸಿಕ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂತ ತಗೊಂಡ್ರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್ ಅಂತ ಬರುತ್ತಲ್ಲ, ಆ ಸ್ಟಾಫಿಂಗ್ ಅನ್ನೋದು ಸ್ವಲ್ಪ ಡೆವಲಪ್ ಆಗಿ ಏನಾಯಿತು, ಪರ್ಸೋನೆಲ್ ಮ್ಯಾನೇಜ್ಮೆಂಟ್ ಅಂತ ಆಯಿತು. ನೆಕ್ಸ್ಟ್ ಇದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗಿದೆ. ಆದರೂ ಕೂಡ ಅಷ್ಟರ ಮಟ್ಟಿಗಿನ ಡೆವಲಪ್ಮೆಂಟನ್ನು ಇದು ಕಂಡಿಲ್ಲ. ಸೊ ಇಟ್ ಇಸ್ ಅಟ್ ಡೆವಲಪಿಂಗ್ ಸ್ಟೇಜ್ ಅಂತ ನಾವು ಅಕ್ಸೆಪ್ಟ್ ಮಾಡ್ಬೋದು. ಅಂದರೆ ಆಸ್ ಕಂಪೇರ್ ಟು ದ ಅದರ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟ್, what I am trying to say here is human resource management idiyala, it is integral process of management functions, right? Compared to other areas of management functions, human resource management is a very young discipline. Actually it started in the later part of 19th century. So these all are features of human resource management. So nature or features of human resource management. Thanks for watching. Don't forget to subscribe Sri Vidya e-learning for more videos.